ನಾನು ಪರ್ಟಿಕ್ಯುಲರ್ ಆಗಿ ಇದೇ ಕಲರಲ್ಲಿ ನನಗೆ ಬೇಕು ಅಂತ ಹುಡುಕ್ತಾ ಇದ್ದೆ. ನನಗೆ ತುಂಬ ಚೆನ್ನಾಗಿರುತ್ತೆ ಈ ಕಲರು. ಸ್ಯಾಂಡ್ವಿಚ್ ಸುಮ್ಮನಿರೋ ನಿಮಿಷ. ಕಟ್ಟಿ ಇಲ್ಲಿ ಜೀವನನ ಗೆದ್ದು ತೋರಿಸ್ಬೇಕಾಗಿದೆ. ಬಾಯ್ ಅಥರ್ವಾ, ಬಾಯ್ ಬಾಯ್. ಅಷ್ಟು ದೊಡ್ಡ ಮನುಷ್ಯ ಆಗಿದೀನೋ, ರಜನೆ ಹಾಕೋಬಿಡ್ತೀನಿ ಅಂತೀಯಲ್ಲ ಅಥರ್ವಾ, ಹೇಳು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟು ಅಂತಂದರೆ 8:20 ಸೊ ನವೀನ್ ಅವ್ರು ಇವಾಗ ಅದೆಲ್ಲ ನವೀನ್ ನಾನು ಇನ್ನೊಂದು ಹೇಳಿದ್ದು ಒಂದು ಸ್ವಲ್ಪ ಅಗ್ಲಕ್ಕಿತ್ತಲ್ಲ, ಅದು ಪುಳಿಯೋಗರೆ ಅರ್ಜೆಂಟಿಗೆ ಆಗೋ ಅಂಥದ್ದು. ಪುಳಿಯೋಗರೆ ನೈಟ್ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದೆ 11:15 ಆ ಥರ ಆಯಿತು. ಈಗ ಎದ್ದು ಬ್ರೇಕ್ಫಾಸ್ಟ್ ಬೇಗ ಆಗೋವಂಥದ್ದು ಏನಾದರೂ ಮಾಡಬೇಕು. ಅಯ್ಯೋ ಶಿವನೇ, ಬಂದೇ ಇರೋ ಹತ್ತಲ್ವಾ. ಸೊ ಅದಕ್ಕೆ ಪುಳಿಯೋಗರೆ ಮಾಡಿಬಿಟ್ರೆ ಬೇಗ ಆಗುತ್ತಲ್ವಾ. ಅವ್ನಿಗೆ ಸ್ನ್ಯಾಕ್ಸ್ ಚಿಂತೆ, ನನಗೆ ಇನ್ನು 3:15 ಗಂಟೆಲಿ 9 ಗಂಟೆ ಅಷ್ಟರಲ್ಲಿ ಎಲ್ಲರೂ ರೆಡಿ ಇರಬೇಕು. ಅಷ್ಟು ಕೆಲಸಗಳು ಮುಗಿಸ್ಬೇಕು. ಇನ್ನು ಮನೆ ಕಸ ಗುಡಿಸ್ಬೇಕು. ಇವತ್ತು ಸೋಮವಾರ, ಪೂಜೆ ಮಾಡಬೇಕು. ಬೇಗ ಬೇಗ ಕೆಲಸಗಳು ಮುಗಿಸ್ಬೇಕು. ಫುಲ್ಲು ಈಗ ರೈಸ್ ಮಾಡೋದಕ್ಕೆ ನವೀನ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಅವ್ರು ರೈಸ್ ಮಾಡ್ತಾ ಇದ್ದಾರೆ. ನಾನು ಬಂದು ಪುಳಿಯೋಗರೆ ಗೊಜ್ಜು ಮಾಡ್ತೀನಿ. ಆ್ಯಂಡ್ ಈಗ ನಾನು ಒಂದು ಕಡೆಯಿಂದ ಫಸ್ಟು ಕಸ ಗುಡಿಸ್ಕೊಂಡು ಬಂದು ಆಮೇಲೆ ನವೀನ್ ಅವ್ರು ಒರೆಸ್ಕೊಡ್ತಾರೆ, ನಾನು ಗುಡಿಸ್ಕೊಡ್ತೀನಿ. ಪೂಜೆ ಮುಗಿಸಿ ರೆಡಿ ಆಗಬೇಕೀಗ. ಮನೆಯೆಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ. ನಮ್ಮ ಮಕ್ಳು ಇದ್ಬಿಟ್ರಂತೂ ಏನೂ ನೀಟಾಗಿ ಇಡಕ್ಕೆ ಬಿಡಲ್ಲ. ಸೋಫಾ ಮೇಲಿರೋವಂಥ ಈ ಪಿಲ್ಲೋಸ್ ಎಲ್ಲ ಏನಿದೆ ಅದನ್ನೆಲ್ಲ ಕೆಳಗಡೆ ಹಾಕ್ಕೊಂಡು ಆಟಾಡ್ತಾ ಇರ್ತಾನೆ. ನಮಗೆ ಬೇಜಾನ್ ಕೆಲಸ ಕೊಡೋದು ಇವರು ಇಬ್ಬರು ಸೇರಿಕೊಂಡು. ಈಗ ನಾನು ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಇವತ್ತು ಅನ್ಕೊತಾ ಇದ್ದೆ ಬೆಳಿಗ್ಗೆನೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಬೇಕಂತ. ಆದರೆ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆದಾಗ ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ. ಹೋಮ್ವರ್ಕ್ಸ್ ಇನ್ನೇನು ಬರ್ದಿಲ್ಲ, ನೋಡಿಬಿಟ್ಟು ದಯವಿಟ್ಟು ಬರೀಯತ್ತಲ್ವಾ, ಬರ್ದ್ಬಿಡೋಕಂದ ಮ್ಯಾಮ್ ಹೊಡಿತಾರೆ ಆಮೇಲೆ ಯಾಕೆ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತ. ಬೇಗ ಬರೀ ಎತ್ಕೋ. ಯಾವ್ಯಾವ ಬುಕ್ಸ್ ಹಾಕಬೇಕು ಅಂತ ಎಲ್ಲ ಹಾಕಿಟ್ಟಿದ್ದೀನಿ. ಅದರಲ್ಲಿ ಯಾವ್ಯಾವ ಪೆಂಡಿಂಗ್ ಇದೆ ಆ ಹೋಮ್ವರ್ಕ್ಸ್ ಎಲ್ಲ ಬೇಗ ಮುಗಿಸು, ಓಕೆನಾ? ನೋಡು ಬಾಯ್ ಬಿಡ್ತಾನ, ಎತ್ಕೋ ಬ್ಯಾಗು. ಹಾಂ, ನಿದ್ದೆ ಬರ್ತೈತೆ ಅನ್ಸುತ್ತೆ ಅಂದರೆ ಟೈಮ್ ಎಷ್ಟಾಗೈತೆ ಹೇಳು ನೋಡು. ಟೈಮ್ ಆಲ್ರೆಡಿ 8:25. ಇನ್ನು ಅರ್ಧ ಗಂಟೆ ನೀನು ರೆಡಿ ಆಗಬೇಕು. ಮಮ್ಮಿ ರೆಡಿ ಆಗಬೇಕು, ಮಮ್ಮಿ ಕೆಲಸ ಮುಗಿಸ್ಬೇಕು, ಪಪ್ಪ ರೆಡಿ ಆಗಬೇಕು. ಎಷ್ಟು ಕೆಲಸಗಳಿದೆ ನೋಡು. ಗುಡ್ ಬಾಯ್ ತಾನೆ ನೀನು? ಹ್ಞೂ, ರಜಾ ಹಾಕೋಬಿಡ್ತೀನಿ ಅಂತೆ. ಮತ್ತೆ ಈಗ ಟೆಸ್ಟ್ ಸ್ಟಾರ್ಟ್ ಆಗ್ತೈತೆ ನೆಕ್ಸ್ಟ್ ಮಂತ್ 1st ರಜಾ ಹಾಕೋಬಿಡ್ತೀನಿ ಅಂತ. ಎಷ್ಟು ದೊಡ್ಡ ಮನುಷ್ಯ ಅದೇ ನೋಡು ನೀನು. ಅಥರ್ವಂಗಂತೂ ಇವತ್ತು ಮನಸ್ಸೇ ಇಲ್ಲ. ಆ್ಯಕ್ಚುಲಿ ಏನಂತ ಅಂದರೆ ಅಮ್ಮ ಶಿವು ಅಲ್ಲೇ ಮದುವೆಗೆ ಅಂತ ಉಳ್ಕೊಂಡ್ರಲ್ಲ, ಇವನಿಗೆ ಅದು ನೆನಪಾಗ್ಬಿಡ್ತು. ನಾನು ಅವ್ರ ಜೊತೆ ಇರ್ತೀನಿ, ನಾನು ಅಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡು ಹಠ ಮಾಡ್ತಾಯಿದ್ದ. ಶಿವು ಮಾಮಂಗೆ ಕಾಲ್ ಮಾಡಿ ಬಂದು ಕರ್ಕೊಂಡೋಗೋದಕ್ಕೆ ಅಂತ. ಅವ್ನು ಇವಾಗ ಹೋಗ್ತಾರೆ ಅವರು ಅಂತ ಅನ್ಕೊಬಿಟ್ಟಿದ್ದಾನೆ. ಅದರಲ್ಲೂ ಹೆಂಗೆ ಗೊತ್ತಾ, ಈಗ ಈ ಸ್ಯಾಟರ್ಡೆ ಸಂಡೇ ಲೀವ್ ಇದ್ದು ಮಾರ್ನಿಂಗ್ ಅಂದರೆ ಮಂಡೇ ಹೋಗಬೇಕಾದ್ರೆ ತುಂಬ ಬೇಜಾರಾಗ್ತಾ ಇರುತ್ತಲ್ಲ. ನಮ್ಮ ಅಥರ್ವಂಗೂ ಕೂಡ ಅಷ್ಟೇ ಫೀಲ್ ಆಗ್ತಾಯಿದೆ. ಪಾಪ ಅವ್ನು ಮನ್ಸಲ್ಲಿ ಕೂತ್ಕೊಂಡಿದ್ದಾನೆ. ಬಟ್ ಏನು ಮಾಡೋದು, ಆಲ್ರೆಡಿ ಅವ್ನಿಗೆ ಹುಷಾರಿಲ್ಲ ಅಂತ 3 days ಲೀವ್ ಹಾಕ್ಕೊಂಡಿದ್ದ. ಇವತ್ತು ಕಳಿಸ್ಲೇಬೇಕು. ಫಸ್ಟ್ ಡೇ ಹೋಗಿ ಬರೋ ತನಕ ಅಷ್ಟೇ, ಆಮೇಲೆ ರುಟೀನ್ ಶುರು ಆಗಿಬಿಡುತ್ತೆ ಆ್ಯಸ್ ಇಟ್ ಈಸ್. ಅವಾಗ ಏನನ್ಸಲ್ಲ. ಮಕ್ಳು ಹಾಗೆ ಅಲ್ವಾ. ಅದರಲ್ಲೂ ಏನಾದರೂ ಮನೆಗೆ ಗೆಸ್ಟ್ಗಳು ಬಂದುಬಿಟ್ರಂತ ನಾವು ಚಿಕ್ಕವರಿದ್ದಾಗ ಅವ್ರನ್ನ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ನಮಗೇನೋ ಒಂಥರ ಖುಷಿ ಅವರಿದ್ದರೆ ಹಠ ಮಾಡಿ ಇರಿಸ್ಕೊತಾ ಇದ್ವಿ. ಇವನು ಕೂಡ ಹಾಗೆ. ನಮ್ಮ ಮನೆಗೆ ಯಾರೇ ಗೆಸ್ಟ್ಗಳು ಬಂದ್ರೂ ಇವನು ಇರಿ ಹೋಗಬೇಡಿ, ಇಲ್ಲೇ ಮಲ್ಕೊಳ್ಳಿ, ನಾಳೆ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವನು ಇವತ್ತು ನಾನು ರಜಾ ಹಾಕ್ಕೊಂಡ್ಬಿಡ್ತೀನಿ ಅಂತ ಇದ್ದ. ನಾವು ಫುಲ್ ರೇಗಿಸ್ತಾ ಇದ್ವಿ. ಏನು ಇವನು ದೊಡ್ಡ ಆಫೀಸರು, ರಜಾ ಹಾಕ್ಕೊಬಿಡ್ತಾನಂತೆ, ಹೋಗೋ ರೆಡಿ ಆಗೋ. ಪಾತ್ರೆ ತೊಳಿತವ್ರೆ. ಏನಿತ್ತು ಅದರಲ್ಲಿ ನವೀನ್? ರೈಸ್ ಮಾಡಿದ್ವಲ್ಲ. ಹಾಂ, ನೀನು ಅರ್ಜೆಂಟ್ ಕೊಟ್ಟೆ. ಈಗ ಓಪನ್ ಆಗಿ ಮಾಡ್ತಾ ಇದ್ದೀರಾ ಪಾತ್ರೆಯಲ್ಲಿ? ತುಂಬ ಉದ್ದುದ್ರಾಗ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಮ್ಮಮ್ಮ ಯಾವಾಗ್ಲೂ ಹಂಗೇನೆ. ಅವರು ಈ ಥರ ರೈಸ್ ಮಾಡಬೇಕಾದ್ರೆ ಓಪನ್ ಆಗಿ ಮಾಡ್ತಾರೆ. ಕುಕ್ಕರಲ್ಲಿ ಮಾಡೋದಕ್ಕಿಂತನೂ ತುಂಬ ಉದ್ದುದ್ರಾಗ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಪುಳಿಯೋಗರೆಗೆ ಅಂತ ಅಂದ್ಬಿಟ್ಟು ಓಪನ್ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ಒಂದಷ್ಟು ಪಾತ್ರೆಗಳಿತ್ತು, ನಾನು ಕಸ ಎಲ್ಲ ಗುಡಿಸಿದಾಯಿತು. ಈಗ ನವೀನ್ ಒರೆಸ್ಕೊಂಡು ಬರ್ತಾರೆ. ಒರೆಸ್ತೀರಾ? ಒರೆಸ್ಲಾ?
ಹಾಂ, ನನಗೆ ಹುಳಿ ಮಾಡೋದಕ್ಕೆ ಕಿಚನ್ಗೆ ನಾನು ಬರ್ತೀನಿ. ಅವರೀಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತಾರೆ. ಕಸ ಗುಡ್ಸ್ಕೊ ಬಂದಿದ್ದೀನಿ. ಒಬ್ಬರೇ ಗುಡಿಸಿ ಒಬ್ಬರೇ ಒರೆಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಒಬ್ರು ಗುಡ್ಸೋದು ಒಬ್ರು ಒರೆಸೋದು ಆದರೆ ಹಂಚ್ಕೊಬಿಟ್ಟಿದ್ದೀವಿ ಕೆಲಸಗಳನ್ನ. ನಿಮ್ಮದು ಬಿಗ್ ಬಾಸ್ ಮನೆ ಗಂಡು ಹೆಣ್ಣು ಭೇದ ಭಾವ ಇಲ್ಲ. ಹಾಗೆ ನಮ್ಮನೆ ಎಲ್ಲಾನು ಸಮಾನತೆಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಯಾರು ಆಟದ ಗೆದ್ದು 50 ಲಕ್ಷ ವಿನ್ ಆಯ್ತಾರೋ ಹಾಗೆ ಇಲ್ಲಿ ಜೀವನನ ಗೆಲ್ಬೇಕಾಗಿದೆ. ಗೆಲ್ಬೇಕಾಗಿರುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ 50 ಲಕ್ಷನ ಮತ್ತೆ ಟ್ರೋಫಿನ ಗೆದ್ರೆ ನಾನು ಆಮ್ನ ಕಟ್ಟಿ ಇಲ್ಲಿ ಜೀವನನ ಗೆದ್ದು ತೋರಿಸ್ಬೇಕಾಗಿದೆ. ಹಾಗೆ ಅಥರ್ವಂಗೆ ಬ್ರೇಕ್ಫಾಸ್ಟ್ ಆದಮೇಲೆ ಹಾಲು ಕೊಡೋದಕ್ಕೆ ಹಾಲು ಕೂಡ ಕಾಯಿಸಿಡ್ತಾ ಇದ್ದೀನಿ. ಅವ್ನು ತುಂಬ ಬಿಸಿ ಬಿಸಿ ಇದ್ದರೆ ಕುಡಿಯೋದಿಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ. ಆ್ಯಂಡ್ ಚಿಕ್ಕದ್ರಲ್ಲಿ ತುಂಬ ಕುಡಿತಾ ಇದ್ದ, ಇವಾಗ ಬಿಟ್ಬಿಟ್ಟಿದ್ದ. ಮತ್ತೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅವನಿಗೆ. ಅಥರ್ವ ಇವತ್ತೊಂಚೂರು ಸ್ಕೂಲ್ಗೆ ಹೋಗೋಕ್ಕೆ ಮನಸ್ಸಿಲ್ಲ, ದಿಂಬಿಟ್ಕೊಂಡು ಅಳ್ತವನೆ ನೋಡಿ ಇವನು. ಏನೋ ನಿನ್ನ ಪ್ರಾಬ್ಲಮ್ಮು? ಸ್ಕೂಲ್ಗೆ ಯಾರು ಹೋಯ್ತಾರೆ? ಬಂಟು ಇನ್ನು ಚಿಕ್ಕ ಮಗ ತಾನೆ, ಮತ್ತು ಅವನು ಹೆಂಗೆ ಸ್ಕೂಲ್ಗೆ ಹೋಯ್ತಾನೆ ಹೇಳು? ಮುನ್ಸ್ ಬೇರೆ ಬರುತ್ತೆ, ಮುನ್ಸ್ ಬೇರೆ. ತಿಂಡಿ ಮಾಡು ಈಗ. ಪುಳಿಯೋಗರೆ ತಿನ್ನಕ್ಕಾಗಲ್ಲ ಅಂದ್ರೆ ಬೇರೆ ಏನ್ ಬೇಕು? ಈಗ ಅರ್ಜೆಂಟ್ಗೆ ಆಗಲ್ಲ, ಈಗ ತಿನ್ಕೊಂಡು ರೆಡಿಯಾಗಿ ಹೋಯ್ತಾ ಇರ್ಬೇಕು. ಇನ್ನು 10 ನಿಮಿಷ ವ್ಯಾನ್ ಬರುತ್ತೆ. ಅನ್ನ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ. ಇಲ್ಲ ಆನು ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಚಿಕ್ಕ ಮಗುನ ನೀನು. ನಾಳೆ ದೋಸೆ ಮಾಡ್ತೀನಿ. ಇವಾಗ ಆಗಲ್ಲ, ನಾಳೆ ದೋಸೆ ಮಾಡ್ಕೊಡ್ತೀನಿ. ಈಗ ಪುಳಿಯೋಗರೆ ತಿನ್ಕೊಂಡು ಹೋಗು. ಹಾಗೆ ನವೀನ್ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಹಾಗೆ ಇವತ್ತು ದೇವ್ರ ಪಾತ್ರೆ ಎಲ್ಲ ತೊಳೆಯೋದೇನಿರಲಿಲ್ಲ. ಹಾಗೆ ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ದೀಪ ಹಚ್ತಾ ಇದ್ದಾರೆ. ನನಗೆ ಕೆಲಸ ಅದು ಇದು ಅಂತ ಟೈಮ್ ಆಯ್ತಲ್ಲ, ಅವರು ನಾನೇ ದೀಪ ಹಚ್ಬಿಡ್ತೀನಿ ಅಂತ ಅವರು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ಅವರು ದೀಪ ಎಲ್ಲ ಹಚ್ಚಿದ್ರು. ಈಗ ನಮ್ಮ ಅಥರ್ವ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಇಷ್ಟ ಇಲ್ದಿರೋ ಮನಸ್ಸಲ್ಲಿ ಏನೋ ತಿನ್ನಬೇಕು ಅಂತ ತಿಂತಾ ಇದ್ದಾನೆ. ಇವತ್ತು ತುಂಬಾ ಖುಷಿಯಾಗಿದ್ದಾನೆ, ಯಾಕಂದರೆ ಇವತ್ತು ಅವನಿಗೆ ಸ್ಕೂಲ್ಗೆ ಅವ್ರ ಪಪ್ಪ ಡ್ರಾಪ್ ಮಾಡ್ತಾ ಇದ್ದಾರೆ ಅಂತ. ಮಕ್ಳಿಗೆ ಏನೋ ಒಂಥರ ಅನಿಸುತ್ತೆ. ಡೈಲಿ ವ್ಯಾನಲ್ಲಿ ಹೋಗಿ ಇವತ್ತು ಅವ್ರ ಪಪ್ಪ ಡ್ರಾಪ್ ಮಾಡ್ತಾರೆ ಅಂದ ತಕ್ಷಣ ಖುಷಿಯಾಗ್ಬಿಟ್ಟ. ಹೆಂಗೋ ಅವನು ಸ್ವಲ್ಪ ಆರಾಮಾದ. ಅವ್ನ ಲಂಚ್ ಬ್ಯಾಗು ಮತ್ತು ಅವ್ನ ಶೂಸ್ ಎಲ್ಲ ಏನಾಗ್ಬಿಟ್ಟಿತ್ತು ಅಂದರೆ ಅಮ್ಮನ ಮನೇಲಿತ್ತು. ಅಮ್ಮ ಅವರು ಮದುವೆ ಹೊರಟೋಗಿದ್ರಲ್ಲ, ಇವತ್ತೊಂದಿನ ಎಕ್ಸ್ಕ್ಯೂಸ್ ತೊಗೊಳು ಅಂತ ಅಂದ್ಬಿಟ್ಟು ಅವನಿಗೆ ಸ್ಲಿಪ್ಪರ್ ಹಾಕಿ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಅವ್ನ ಸ್ಕೂಲ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೆಲ್ಲ ಇದೆ, ಹೋಗ್ಬಿಡ್ಬೋದು. ಸೊ ನವೀನ್ ಇವತ್ತು ನಾನೇ ಡ್ರಾಪ್ ಮಾಡ್ತೀನಿ ಅವನಿಗೆ ಅಂತ ಅಂದ್ಬಿಟ್ಟು, ಅವ್ನು ಸ್ವಲ್ಪ ಬೇಜಾರಲ್ಲಿದ್ನಲ್ಲ, ಅವ್ನು ಸ್ವಲ್ಪ ಖುಷಿ ಆಗ್ತಾನೆ ಅಂತ ಅಂದ್ಬಿಟ್ಟು ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಏನಂತ ಅಂದರೆ ಈ ರಜಾ ಮುಗಿಸಿ ಹೋಗಬೇಕಾದ್ರೆ ಯೂಶ್ವಲಿ ಇತ್ತೀಚೆಗೆ ಮುಂಚೆ ಹತ್ರ ಇರ್ತಿರ್ಲಿಲ್ಲ, ಇವಾಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ನಾನು ರಜಾ ಹಾಕ್ಕೊಬಿಡ್ತೀನಿ. ನಾವೆಲ್ಲ ಮಾತಾಡ್ತಾ ಇರ್ತೀವಲ್ಲ, ಅದನ್ನ ನೋಡ್ಕೊಂಡು ರಜಾ ಹಾಕ್ಕೊಬಿಡ್ತೀನಿ ಅಂತಲೇ. ಅವ್ನ ಸ್ಕೂಲ್ ಕೂಡ ಬಂತು. ಸ್ವಲ್ಪ ಏನಂತ ಅಂದರೆ ಖುಷಿಯಾಗೇ ಹೋದ ಅವನು. ಅವ್ನ ಫ್ರೆಂಡ್ಸ್ ಎಲ್ಲ ನೋಡಿ, ಸ್ಕೂಲ್ ನೋಡಿದ ತಕ್ಷಣ ಸ್ವಲ್ಪ ಅವನಿಗೆ ಖುಷಿ ಆಯಿತು. ಏನಿಲ್ಲ, ಹೋಗೋದಕ್ಕೆ ನಖರ ಮಾಡಲಿಲ್ಲ, ಖುಷಿಯಿಂದನೇ ಬಾಯ್ ಹೇಳ್ಬಿಟ್ಟು ಬಾಯ್ ಮಮ್ಮಿ ಅಂತ ಅಂದ್ಬಿಟ್ಟು ಹೋದ. ಎಷ್ಟು ಇದಲ್ವಾ ನಮ್ಮ ಥರನೇ ಮಕ್ಳಿಗೂ. ನಮಗೂ ಎವ್ರಿ ಮಂಡೇ ಒಂಥರ ಬೋರ್ ಆಗ್ತಾ ಇರುತ್ತೆ. ಸೊ ಅವನಿಗೂ ಅದೇ ಥರ ಫೀಲ್. ಬಟ್ ಈಗ ಖುಷಿಯಾಗಿ ಹೋದ ಹೇಗೋ. ಫ್ರೆಂಡ್ಸ್, ಈಗ ನಾನು ಅಥರ್ವಂಗೆ ಅವನೇನೋ ಚಾಕೋಬಾರ್, ಏನಪ್ಪ ಅದು ಚೊಕೋಬಾರ್ ಕ್ಯಾಂಡಿ ಅಂತೆ ಏನೋ ಕೇಳಿದ್ದಾನೆ. ಸೂಪರ್ ಮಾರ್ಕೆಟಲ್ಲಿ ನೋಡ್ಕೊಬಿಟ್ಟಿದ್ದಾನೆ. ಈಗ ಆ್ಯಕ್ಚುಲಿ ಈವ್ನಿಂಗ್ ಆಯಿತಾ, ಅದಕ್ಕೆ ಕೊಡಿಸು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಅಥರ್ವ? ಸೊ ನೀವೆಲ್ಲರೂ ಹೇಳ್ತಾ ಇದ್ರಲ್ಲ ಲೆಹೆಂಗಾ ತೋರಿಸಿ ರಮ್ಯಾ ಅಂತ ಅಂದ್ಬಿಟ್ಟು. ನಿನ್ನೆ ಯಾರೋ ಕಮೆಂಟೇ ಮಾಡಿದರು, ರಮ್ಯಾ ಇವತ್ತು ನೀವು ಲೆಹೆಂಗಾ ತೋರಿಸ್ತೀರಾ ಅಂತ ಅಂದ್ಕೊಂಡೆ, ಬಟ್ ಡಿಸಪಾಯಿಂಟ್ ಆಯಿತು, ಬೇಜಾರಾಯಿತು ಅಂತ. ಐ ಆಮ್ ವೆರಿ ಸಾರಿ. ಬೇರೆ ಬ್ಲಾಗ್ ಮಾಡ್ಕೊಂಡಿದ್ನಲ್ಲ, ಅದು ಲೆಹೆಂಗಾ ಎಲ್ಲ ತೋರಿಸೋ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಅದನ್ನು ಹಾಕಿಲ್ಲ. ಈಗ ಹೊರಗಡೆ ಹೋಗ್ಬಿಟ್ಟು ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ಸ್ಟಿಚಿಂಗ್ ಕೊಡೋಕ್ಕೂ ಕೂಡ ಇನ್ನೂ ಟೈಮ್ ಇಲ್ಲ. ಸೊ ನಾನು ತೋರಿಸ್ಬಿಡ್ತೀನಿ ಪ್ರೈಸ್ ಎಷ್ಟಾಯಿತು, ಏನು, ಯಾವ ಶಾಪಲ್ಲಿ ತೊಗೊಂಡಿದ್ದು, ಹಾಗೆ ಯಾವ ಥರ ಇದೆ, ಯಾವ ಕಲರು ಏನು ಅನ್ನೋದೆಲ್ಲ ನಾನೀಗ ನಿಮಗೆ ತೋರಿಸ್ತೀನಿ ಹೊರಗಡೆ ಹೋಗ್ಬಿಟ್ಟು ಬಂದಮೇಲೆ.
ನಾವು ಬಂದಿದ್ದು ಪೋಲಾರ್ ಬೇರ್ಗೆ. ಇದು ಸಿದ್ಧಾರ್ಥ ಲೇಔಟಲ್ಲಿ ಲೊಕೇಟ್ ಆಗಿದೆ. ಐಸ್ ಕ್ರೀಮ್ಸ್ ಎಲ್ಲ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವತ್ತು ವಿಸಿಟ್ ಮಾಡೋಣ, ಒಂದ್ಸಲನೂ ಕೂಡ ನಾನು ವಿಸಿಟ್ ಮಾಡಿರಲಿಲ್ಲ. ಓಕೆ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ಬಂದು ಕೂತ್ಕೊಂಡ್ವಿ. ನಮ್ಮ ಅಥರ್ವ ತರಲೆ ಮಾಡ್ತಾಯಿದ್ದ ಆ್ಯಸ್ ಯೂಶ್ವಲ್. ಮಮ್ಮಿ ಇವತ್ತು ನಂಗೆ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೀರಾ ಅಂದರೆ ಐಸ್ ಕ್ರೀಮ್ ನಿಂಗೆ ಕೊಡಿಸ್ತಾ ಇಲ್ಲ ಅಥರ್ವ, ನಿಂಗೆ ಕಾಫ್ ಆಗಿದೆ ಅಲ್ವಾ, ಈಗ ತಾನೇ ಹುಷಾರಾಗಿದೆಯಾ, ನೀನು ತಿನ್ನೋ ಹಾಗಿಲ್ಲ. ಅವ್ನು ಬರ್ತಾ ಅವ್ನಿಗೆ ಯಾವುದೋ ಬಿಸ್ಕೆಟ್ ಬೇಕು ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡಿದ್ದ. ಈಗ ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಅಂತ ಅಂದ್ಬಿಟ್ಟು ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ದೆ. ಸೊ ಈಗ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನನಗಂತೂ ತುಂಬಾ ಹಸಿವಾಗಿತ್ತು. ಈವ್ನಿಂಗ್ ಏನೂ ಸ್ನ್ಯಾಕ್ಸ್ ಥರ ತಿಂದಿರಲಿಲ್ಲ. ಈಗ ಟೈಮ್ ಆಲ್ಮೋಸ್ಟ್ 7 ಆ ಥರ ಆಗಿತ್ತು. ಈ ಸ್ವಲ್ಪ ಚಳಿ ಇದ್ದಾಗ ಐಸ್ ಕ್ರೀಮ್ ತಿನ್ನೋದಕ್ಕೆ ಏನೋ ಒಂಥರ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ನಿಮಗೂ ಅದೇ ಥರ ನಾನು ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೆ ಯೂಶ್ವಲಿ ಫುಲ್ ಚಳಿ ಇರುತ್ತಲ್ಲ, ಮಳೆ ಬರ್ತಾ ಇರುತ್ತಲ್ಲ, ಅವಾಗ ಏನೋ ಒಂಥರ ಐಸ್ ಕ್ರೀಮ್ ತಿನ್ನೋಕೆ ಒಂಥರ ತುಂಬಾ ಇಷ್ಟ ಆಗುತ್ತೆ. ನವೀನ್ ಅದನ್ನೇ ರೇಗಿಸ್ತಾ ಇರ್ತಾರೆ ನನಗೆ, ಒಂಥರ ವಿಚಿತ್ರ ನೀನು ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ನಾವು ಆರ್ಡರ್ ಮಾಡಿದ್ದು ಬಂತು. ಸ್ಯಾಂಡ್ವಿಚ್ಚು ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ಟೇಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಪನ್ನೀರ್ದಾಯ್ತಾ ತುಂಬ ಚೆನ್ನಾಗಿತ್ತು. ಅಥರ್ವ ಅಂತೂ ಅವ್ನ ಕಣ್ಣು ಟೊಮ್ಯಾಟೊ ಕೆಚಪ್ ಮೇಲೇ ಇತ್ತು. ಸೊ ಅವ್ನು ಎಷ್ಟೊತ್ತಿಗೆ ಅದನ್ನು ಎತ್ಕೊತೀನೋ ಅನ್ನೋ ಥರ ಅವ್ನ ಮೈಂಡ್ಸೆಟ್ ಇತ್ತು. ನಾನು ಸ್ಯಾಂಡ್ವಿಚ್ ಅಷ್ಟೇ ತಿನ್ನಬೇಕು, ಬೇರೆ ಏನೂ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದೆ. ನನ್ನ ಪುಣ್ಯಕ್ಕೆ ಎಲ್ಲಿ ಐಸ್ ಕ್ರೀಮ್ ಕೇಳ್ಬಿಡ್ತಾನೋ ಅಂತ ಹೆದರ್ಕೊತಾ ಇದ್ದೆ. ಕೆಲವು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ, ನಾನು ಇದೆಲ್ಲ ನೆನೆಸ್ಕೊಂಡು ತಿನ್ನಬೇಕಾದ್ರೆ ಮಕ್ಕಳು ನನ್ನ ಜೊತೆ ತಿಂದ್ಬಿಟ್ಟು ಅವ್ರಿಗೇನಾದ್ರು ಕೆಮ್ಮು ಅದು ಇದು ಅದಕ್ಕೆ ಚೆನ್ನಾಗಿ ಬೈಸ್ಕೊತೀನಿ ನವೀನ್ ಹತ್ರ, ನೀನು ಕರೆಕ್ಟಾಗಿರ್ಬೇಕಲ್ವ ಅದು ಇದು ಅಂತ. ಸೊ ಇತ್ತೀಚೆಗೆ ಏನು ಕೇಳೋದೇ ಬಿಟ್ಬಿಟ್ಟಿದೆ ಇವ್ರುಗಳಿಂದ. ಬಟ್ ಇವತ್ತು ಯಾಕೋ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ. ನನ್ನ ಪುಣ್ಯಕ್ಕೆ ಅವ್ನು ಕೇಳಲಿಲ್ಲ. ಅವನು ಆ ಕೆಚಪ್ ಇಟ್ಕೊಂಡು ಅದಕ್ಕೆ ಚಿಪ್ಸಿಗೆ ಹಾಕ್ಕೊಂಡು ಆ ಸ್ಯಾಂಡ್ವಿಚ್ ಸ್ವಲ್ಪ ತಿಂದ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಈ ಕಡೆ ಲೊಕೇಶನಲ್ಲಿ ಏನಾದರೂ ಇದ್ದು ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ನೋಡ್ತಾ ಇದ್ದರೆ ಒಂದ್ಸಲ ವಿಸಿಟ್ ಮಾಡ್ಬೋದು. ಅಲ್ಲಿಂದ ಬಂದಿದ ತಕ್ಷಣ ಶಿವು ಕಾಲ್ ಮಾಡ್ದ, ಅಕ್ಕ ಅಡುಗೆ ಏನು ಮಾಡಿದ್ಯಾ ಅಂತ. ನಾನೀಗ ಏನು ಮಾಡಲ, ಈಗ ತಾನೇ ಹೊರಗಡೆ ಹೋಗಿ ಬಂದಿದ್ದೀನಿ. ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು, ಒಂದು ಸಿಂಪಲ್ ಸ್ಯಾರಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಸೆಮಿ ಮೈಸೂರು ಸಿಲ್ಕದ್ದು, ಅದನ್ನು ಕೊಟ್ಬಿಟ್ಟು ಬಂದೆ. ಬರೋಷ್ಟರಲ್ಲೇ 8:15 ಆ ಥರ ಆಗಿತ್ತು. ಬಂದು ದಿಢೀರ್ ಉಪ್ಸಾರು ಬೇಗ ಮಾಡ್ತೀನಲ್ಲ, ಅದೆಲ್ರಿಗೂ ಇಷ್ಟ ಆಗುತ್ತಲ್ಲ, ಅದನ್ನೇ ಕೂಗೋದಕ್ಕಿಟ್ಟೆ. ಅದು ಕೂಡ ರೆಡಿ ಆಯಿತು. ಒಂದು ಕಡೆ ಒಂದು ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಟ್ಟೆ. ನಮ್ಮ ಆರ್ಯ ನೋಡಿ ಅಳ್ತಾ ಇದ್ದಾನೆ, ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಈಗ ಅವನಿಗೂ ಮಲಗಿಸ್ಬೇಕು. ಫುಲ್ಲು ನಿದ್ರೆಗೆ ಅಳ್ತಾನೆ. ಇತ್ತೀಚೆಗೆ ತುಂಬ ಅಳೋದು ಅಭ್ಯಾಸ, ಹಠ ಮಾಡ್ತಾನೆ, ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಇತ್ತೀಚೆಗೆ. ಸೊ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ, ಇವಾಗ ಬಿಗ್ ಬಾಸ್ ಮುಗಿದು 1/4 ಗಂಟೆ ಆಗಿದೆ, 11:15. ಇಷ್ಟೋ ತನಕ ಅಮ್ಮ ಅವರೆಲ್ಲ ಮದುವೆಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದರು. ನಾನು ನೈಟ್ ರಿಸೆಪ್ಷನ್ಗೆ ಅಷ್ಟೇ ಹೋಗಿದ್ದಿದ್ದು. ಡೇ ನನಗೆ ಲೀವ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಶಿವು, ಅಮ್ಮ, ಅಕ್ಕ ಎಲ್ಲರೂ ಹೋಗಿ ಬಂದರು. ಸೊ ಅವ್ರು ಬಂದಿದ್ದೆ ಈವ್ನಿಂಗ್ ಆಗಿತ್ತು. ಇನ್ನು ಬಂದು ಏನು ಅಡುಗೆ ಮಾಡ್ತಾರೆ. ನಾವು ಹೊರಗಡೆ ಹೋಗಿ ಬಂದಮೇಲೆ ಸ್ವಲ್ಪ ಕ್ವಿಕ್ಕಾಗಿ ಆಗೋವಂಥ ಸಾಂಬಾರನ್ನ ಮಾಡಿ ಮುಗಿಸ್ದೆ. ಊಟಕ್ಕೆಲ್ಲ ಬಂದಿದ್ರು, ಊಟ ಎಲ್ಲ ಮಾಡ್ಕೊಂಡು ಹೋದರು. ಆರ್ಯ ಕೂಡ ಮಲ್ಕೊಂಡ. ಈಗ ನಾನು ಹೇಳ್ದಾಗೆ ಏನು ರಿಸೆಪ್ಷನಿಗೆ ಲೆಹೆಂಗಾನ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿದ್ರಿ ತೋರಿಸ್ಲೇ ಇಲ್ಲ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಇಲ್ಲ ಈ ವ್ಲಾಗಲ್ಲಿ ತೋರಿಸ್ಬಿಡೋಣ. ಸ್ಟಿಚಿಂಗು ಕೊಡಬೇಕು, ಅದಕ್ಕೆ ಕೊಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು, ಸೊ ಕೊಟ್ಟಾದಮೇಲೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಇದು ಬಂದು ಸೆಮಿ ಸ್ಟಿಚ್ಡ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಹೈ ಫ್ಯಾಷನ್ ಅಂತ ಅಂದ್ಬಿಟ್ಟು. ಇವ್ರದ್ದು ಅಡ್ರೆಸ್ ಹೇಳೋದಾದರೆ ನಂಬರ್ 23 ಬೇಸ್ಮೆಂಟ್ ಡೇವ್ ಪ್ಲಾಜಾ, DS ಲೈನ್, ಚಿಕ್ಕಪೇಟೆ, ಬ್ಯಾಂಗ್ಳೂರು. ಸೊ ಹೈ ಫ್ಯಾಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಸುಮಾರು ಜನ ಇಲ್ಲಿಂದನೇ ತೊಗೊಂಡು ಹೋಗ್ತಾಯಿದ್ರು. ನಾವು ಹೋಗಿ ನೋಡಿದ್ವಿ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ನನಗಾಗಿದ್ದು ಇದ್ರ ಪ್ರಕಾರ ನಾವು ಚಿಕ್ಕಪೇಟೆಯಲ್ಲಿ ಬಾರ್ಗಿನ್ ಮಾಡಲೇಬೇಕು. ಸೊ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಕಲರಲ್ಲಿ ನನಗೆ ಬೇಕು ಅಂತ ಹುಡುಕ್ತಾ ಇದ್ದೆ. ನನಗೆ ತುಂಬ ಚೆನ್ನಾಗಿರುತ್ತೆ ಈ ಕಲರು. ಸೊ ಡಸ್ಕಿ ಸ್ಕಿನ್ ಅವರಿಗೆ ಈ ಥರ ಲೈಟ್ ಕಲರ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದೇ ಕಲರಲ್ಲಿ ಬೈ ಮಾಡಬೇಕು. ನಾನು ಮೆಂಟಲಿ ಫಿಕ್ಸ್ ಆಗಿದೆ ನಂಗೆ ಇದೇ ಕಲರಲ್ಲಿ ಬೇಕು ಅಂತ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಕಲರಲ್ಲೇ ಬೈ ಮಾಡಿದ್ದು. ಸೊ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ. ಜೋರಾಗಿ ಮಾತಾಡೋಂಗಿಲ್ಲ. ನಮ್ಮ ಅಥರ್ವ ಇನ್ನೂ ಮಲಗಿಲ್ಲ, ಆರ್ಯ ಮಲ್ಕೊಬಿಟ್ಟ. ಅವನು ಇನ್ನೂ ನನ್ನ ಜೊತೆ ಮಲಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ಇಷ್ಟ ಇದೆ, ಮೇಂಟೈನ್ ಮಾಡೋದು ಬಹಳ ಕಷ್ಟ.
ಆಮೇಲೆ ಅಲ್ಲಿ ಒತ್ಕೊಂಡು ಬರೋದು ಎಷ್ಟು ಹಿಂಸೆ ಆಯಿತು ಗೊತ್ತಾ. ನಾನು ಅವಾಗ ನವೀನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಶಿವು ರಕ್ಷಿತನ ಲೆಹೆಂಗಾ ಇಟ್ಕೊಂಡಿದ್ದ, ಅವಾಗ ನಾನು ರೇಗಿಸ್ತಾ ಇದ್ದೆ. ನೋಡು ಈಗ ನನ್ನ ಗಂಡ ಇದ್ದಿದ್ರೆ ನನ್ನ ಕೈಲಿ ಒರೆಸ್ತಿದ್ರ. ಇದು ತುಂಬ ವೆಯ್ಟ್ ಬೇರೆ ಇದೆ ಇದು. ಸೊ ನಾನು ನಮ್ಮ ಅಕ್ಕನ ಸ್ವಲ್ಪ ಲೈಟ್ ವೆಯ್ಟ್ ಥರ ಇತ್ತು, ಅದಕ್ಕೆ ಅವಳು ಪಾಪನ ಅವಳೇ ಇಟ್ಕೊಂಡಿದ್ದು. ನಂದು ಭಾರ ಇದ್ದರು ಅವಳು ಸ್ವಲ್ಪ ದೂರ ಇಟ್ಕೊಂಡು ಬಂದಳು. ಶಿವುಗೆ ರೇಗಿಸ್ತಾ ಇದೆ ನೋಡು. ಆ ಹೆಂಡತಿ ಬಂದ ತಕ್ಷಣ ಈಗ ಅಕ್ಕಂದು ಒಂದು ಮಾತಾದರೂ ಹೇಳ್ದ ಕೊಡೆ ಇಟ್ಕೊತೀನಿ ಅಂತ ಪಾಪ ಅವ್ನು ರಕ್ಷಿತಂದು ಇಟ್ಕೊಂಡಿದ್ದ. ಅವಳದು ಸ್ವಲ್ಪ ಹೆವಿ ಭಾರ ಇತ್ತು. ಆ್ಯಂಡ್ ನನ್ನ ಲೆಹೆಂಗಾ ತೋರಿಸ್ತೀನಿ. ರೆಂಟೆಡ್ ತೊಗೊಳ್ಳ, ಅದು ತೊಗೊಳ್ಳ, ಇದು ತೊಗೊಳ್ಳ ಅಂತ ಅಂದ್ಕೊಂಡು ಫೈನಲಿ ನಾನು ತೊಗೊಂಡಿದ್ದು ಇದು. ಈಗ ಇದು ದೂರದಿಂದನೇ ತೋರಿಸ್ಬೇಕು ನಾನು, ಫುಲ್ ಕಾಣಿಸಲ್ಲ ನೋಡಿ. ಇದು ಬಾಟಮ್ ಬರುತ್ತೆ, ಇದು ಸೆಮಿ ಸ್ಟಿಚ್ಡ್ ಆಗಿರುತ್ತೆ. ಇಲ್ಲಿ ಇದು ಸ್ಟಿಚ್ ಆಗಿರಲ್ಲ, ಇದು ಲೆಫ್ಟ್ ಸೈಡು. ಸೊ ಪೂರ್ತಿ ನಾನು ದೂರದಿಂದ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಇದೇನೆ ನಾನು ತೊಗೊಂಡಂಥ ಲೆಹೆಂಗಾ. ಡಿಸ್ಟೆನ್ಸ್ ಆಲ್ತಾ ಇಲ್ಲ ಆಯಿತಾ, ಅಲ್ಲಿ ರಿಂಗ್ ಲೈಟ್ ಹಾಕಿದ್ದೀನಿ, ಅದು ಸ್ವಿಚ್ ಇದಾಗಿಬಿಡುತ್ತೆ. ಆ್ಯಂಡ್ ನೋಡಿ ಬಾಟಮ್ ತುಂಬಾ ಗ್ರ್ಯಾಂಡಾಗಿದೆ. ಆ್ಯಂಡ್ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಕಲರ್ ಪರ್ಟಿಕ್ಯುಲರ್ ಆಗಿ ಇದನ್ನೇ ಹುಡುಕ್ತಾ ಇದೆ ಅಲ್ವಾ ನಾನು. ಸೊ ನೋಡಿದ ತಕ್ಷಣ ನನಗೆ ಇದು ಬೇಕು ಅಂತ ಅನಿಸ್ತು, ತೆಗೆದೆ. ಜಾಸ್ತಿ ಟೈಮೇನು ತೊಗೊಳ್ಳಿಲ್ಲ, ಬೇಗ ಸೆಲೆಕ್ಟ್ ಮಾಡಿ ಇದೇ ಫಿಕ್ಸ್ ಆಗಿಬಿಟ್ಟೆ ನಾನು. ಸೊ ತುಂಬಾ ಗ್ರ್ಯಾಂಡಾಗಿದೆ. ಕೆಳಗಡೆ ನನಗೆ ಇದು ಭಾರನ ಎತ್ತೋದಕ್ಕೆ ಆಗ್ತಾಯಿಲ್ಲ. ಇನ್ನು ಅವತ್ತು ಯಾವ ಥರ ಓಡಾಡ್ತೀನೋ ಗೊತ್ತಿಲ್ಲ, ಬಟ್ ಸಖತ್ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ. ಕಲರ್ ಕೂಡ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಸೊ ನೀವು ಕಮೆಂಟ್ ಮಾಡಿ ಆಯಿತಾ, ಯಾವ ಥರ ಇದೆ ಲೆಹೆಂಗಾ ಅಂತ ಅಂದ್ಬಿಟ್ಟು. ಇದನ್ನು ಹಾಗೆ ಇಟ್ಕೊಂಡು ತೋರಿಸ್ತೀನಿ ನಾನು. ಈ ಥರ ಇಲ್ಲಿಗೆ ಬಂದರೆ ಇನ್ನೂ ದೂರನೇ ಇಟ್ಕೊಬೇಕು, ಫುಲ್ಲು ಕಾಣಲ್ಲ. ನಾನು ಈಗೇನಾದ್ರು ನನ್ನ ಸ್ಟ್ಯಾಂಡ್ನ ದೂರ ಇಟ್ಟರೆ ಕಾಣೋದೇ ಇಲ್ಲ. ಆ್ಯಂಡ್ ಎಸ್, ಬಾಟಮ್ ನೋಡಿ, ಇದು ಕೆಳಗಡೆ ಎಲ್ಲ ಡಿಸೈನ್ ಕ್ಯಾನ್ ಎಲ್ಲ ಒಳಗಡೆ ಇರೋವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ರೆಂಟಿಗೆ ತೊಗೊಳ್ಳ ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ನಲ್ಲ, ನಾನು ಒಳ್ಳೆ ಕೆಲಸ ಮಾಡಿದೆ ಇದನ್ನು ತೊಗೊಂಡು. ನಂಗೆ ತುಂಬಾ ಫೇವ್ರೆಟ್ ಅಂತ ಅನಿಸ್ತು. ಡಾಲ್ ಥರ ರೆಡಿ ಆಗ್ಬೋದು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈಗ ನೀವು ನೋಡಿದ್ದು ಬಾಟಮ್ ಅಲ್ವಾ. ಸೊ ಈಗ ನಾನು ಇದೇನು ಬ್ಲೌಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಲೌಡಾಗಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಆರ್ಯ ಮಲ್ಕೊಂಡಿದ್ದಾನೆ. ಇದು ಪಕ್ಕಕ್ಕಿರಲಿ. ಈಗ ನಾನು ನಿಮಗೆ ಇದು ತೋರಿಸ್ತೀನಿ, ದುಪ್ಪಟ್ಟ ಯಾವ ಥರ ಬಂದಿದೆ ಅಂತ. ಇದು ಅಷ್ಟೇ ಫುಲ್ ಗ್ರ್ಯಾಂಡ್ ಇದೆ, ಈ ಥರ ಬರುತ್ತೆ, ಚೆನ್ನಾಗಿದೆ. ಸೀರಿಯಸ್ಲಿ ಚಿಕ್ಕಪೇಟೆಯಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ನೀವೇನಾದರೂ ಮೈಸೂರವ್ರಿದ್ದು ಮೈಸೂರು ಡೆಸಲ್ಸು ಅದು ಇದು ಅರಸು ರೋಡಲ್ಲಿ ನೋಡ್ತೀನಿ ಅಂದ್ಕೊಂಡು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ಬಿಟ್ಟು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ನೋಡಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಆ್ಯಂಡ್ ಪ್ರೈಸು ಅಷ್ಟೇ. ಆ್ಯಕ್ಚುಲಿ ಈ ಲೆಹೆಂಗಾ ಪ್ರೈಸ್ ಹೇಳಿದವರು 15,000. ಬಾರ್ಗಿನ್ ಮಾಡಲೇಬೇಕು ಚಿಕ್ಕಪೇಟೆಯಲ್ಲಿ. ಅವ್ರು ಹೇಳ್ತಾರೆ ಇದಕ್ಕೆ 15,000 ಹೇಳಿದ್ರು. ಆ್ಯಂಡ್ ಫೈನಲಿ ನಾನು ಕನ್ವಿನ್ಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದು 9,250 ಏನೋ ಕೊಟ್ಟೆ. ಸೊ ವರ್ತಿ ಅಂತ ಅನಿಸ್ತು ನನಗೆ. ತುಂಬ ರಿಚ್ ಆಗಿದೆ, ಗ್ರ್ಯಾಂಡ್ ಆಗಿದೆ. 10,000 ಒಳಗಡೆನೆ ಇಷ್ಟು ಗ್ರ್ಯಾಂಡ್ ಆಗಿರೋಂಥ, ಇಷ್ಟು ರಿಚ್ ಆಗಿರೋ ಲೆಹೆಂಗಾ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಕಲರ್ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬ್ಲೌಸ್ ಯಾವ ಥರ ಬರುತ್ತೆ ಅಂದರೆ ಇದು ನೋಡಿ, ಇದು ಸೆಮಿ ಸ್ಟಿಚ್ಡ್ ಅಂತ ಹೇಳಿದೆ ಅಲ್ವಾ. ಈಗ ನೋಡಿ 9,200 ಚಿಲ್ಲರೆ ಅಂತ ಅಂದರೆ ಇನ್ನು ಬ್ಲೌಸ್ ಸ್ಟಿಚ್ಚಿಂಗಿಗೆ ಅಂದರೆ ಅರೌಂಡ್ 10,000. ಈ ಒಂದು ಡ್ರೆಸ್ನ ನನ್ನ ಮಗ ಹೋಗಿಸ್ತಾ ಅಲ್ಲೊಂಚೂರು ಟೈಟ್ ಮಾಡು, ಲೈಟೇ ಹೊಟ್ಟೋಯ್ತು ನೋಡಿ. ಇದು ಅಷ್ಟೇ ಫುಲ್ಲು ಒಂದು ಸ್ವಲ್ಪ ಇದು ಮಾಡು ಹತ್ತರ್ವಾ, ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡು. ಇದು ನೋಡಿ, ಇದು ಎಷ್ಟು ರಿಚ್ ಆಗಿದೆ ಅಂತ ಅಂದ್ಬಿಟ್ಟು. ಸ್ಲೀವ್ಸ್ ಹತ್ರ ಇದು ನೆಕ್ಕು, ಇದು ಫ್ರಂಟ್. ಅಲ್ಲ ವಯರ್ ಇದೆಯಲ್ಲ ಅದನ್ನು ಸ್ವಲ್ಪ ಮುಂದೆ ತಳ್ಳು, ಮೆಲ್ಲ ತಳ್ಳು, ಹಾಕು. ಹಾಂ, ಇದು ನೋಡಿ, ಇದು ಆ್ಯಕ್ಚುಲಿ ಫ್ರಂಟ್ ತುಂಬಾ ಗ್ರ್ಯಾಂಡಾಗಿದೆ. ನೋಡಿದ್ರಲ್ಲ, ಇದನ್ನು ಸ್ಟಿಚ್ ಮಾಡಿಸಿದ್ಮೇಲೆ ನಮಗೊಂದು ಐಡಿಯಾ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ತಮ್ಮನ ಮದುವೆ ಅಂದರೆ ರಿಸೆಪ್ಷನಿಗೆ ತೊಗೊಂಡಿರೋವಂಥ ಲೆಹೆಂಗಾ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಈಗ ಇದನ್ನು ಸ್ಟಿಚಿಂಗಿಗೆ ಕೊಡಬೇಕು.
ನನಗಂತೂ ಇದು ಬಾಟಮ್ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಸ್ಟಿಚ್ ಮಾಡಿಸಿ ರಿಸೆಪ್ಷನ್ ದಿನ ಹಾಕ್ಕೊಳ್ಳೋದೇನೆ. ತೋರಿಸ್ದೆ, ನೀವೆಲ್ಲ ತೋರಿಸಿಲ್ಲ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ ತೋರಿಸ್ಬಿಡೋಣ ಅಂತ ತೋರಿಸಿದ್ದೀನಿ. ಸೊ ಲೆಹೆಂಗಾ ಯಾವ ಥರ ಇದೆ, ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ರೈಸು ಕೂಡ ಹೇಳಿದ್ದೀನಿ. ಪ್ರೈಸ್ ಅಂತ ಕೇಳ್ತೀರಾ, ಅವರು ಹೇಳ್ದಾಗೆ 15,000 ಹೇಳಿದ್ರು. ಫೈನಲಿ 9,200 ಚಿಲ್ಲರೆಗೆ ಒಪ್ಕೊಂಡ್ರು. ಸೊ ಬಾರ್ಗಿನ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಕಲೆಕ್ಷನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಅವ್ರ ಶಾಪಲ್ಲಿ. ವಿಸಿಟ್ ಮಾಡ್ಬೋದು ನೀವು. ಬೇಕಿದ್ರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರೋ ಒಬ್ಬರು ಮದುವೆ ಇದೆ ರಮ್ಯಾ, ನಿಮ್ಮ ಲೆಹೆಂಗಾ ಪ್ರೈಸ್ ಹೇಳಿ ಮತ್ತು ಯಾವ ಥರ ತೊಗೊಂಡ್ರಿ ಅಂತ ಹೇಳಿ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ನೋಡಿರ್ತೀರ, ಇಷ್ಟ ಆಗಿರುತ್ತೆ, ಇಷ್ಟ ಆಯಿತಾ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಂಥರ ಖುಷಿ ಅಲ್ವ ಹೆಣ್ಮಕ್ಳಿಗೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಹುಡುಕ್ತಾ ಇದ್ದೆ ಫ್ರೆಂಡ್ಸ್. ನನಗೆ ಬೇರೆ ಯಾವ ಕಲರು ಬೇಡ, ನಾನು ಪಿಂಕಲ್ಲೇ ಹುಡುಕಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ. ಫೈನಲಿ ಅದೇ ಕಲರ್ ಸಿಕ್ತು. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಆಯಿತಾ. ಇದನ್ನು ಸ್ಟಿಚಿಂಗಿಗೆ ಕೊಡಬೇಕು. ಸ್ಟಿಚಿಂಗ್ ಆದಮೇಲೆ ಯಾವ ಥರ ಆಗಿದೆ ಅಂತ ಇನ್ನು ನಾನು ರಿಸೆಪ್ಷನ್ ದಿನ ಹಾಕ್ಕೊಂಡಾಗಲೇ ನೋಡ್ಬೋದು ನೀವು. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.